ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮೇಲೆ ನಡೆಯುತ್ತಿರುವಂತಹ ಯುದ್ಧ 33ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕ ಇರಾನ್ಗೆ ಎಚ್ಚರಿಕೆ ಮೇಲೆ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ರು. ಇರಾನ್ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ಅಮೆರಿಕಾಗೆ ಸೇರಿದ ಸ್ಥಳಗಳ ಮೇಲೆ ಇರಾನ್ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡ್ತಲೇ ಇದೆ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚು ದಿನ ಯುದ್ಧ ನಡೆಯಲ್ಲ, ನಾವು ನಮ್ಮ ಟಾರ್ಗೆಟ್ ರೀಚ್ ಮಾಡಿದ್ದೀವಿ, ಇನ್ನೊಂದೆರಡು ವಾರದಲ್ಲಿ ನಮ್ಮ ಕೆಲಸ ನಾವು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಇರಾನ್ ಜೊತೆಗಿನ ಒಪ್ಪಂದದ ಕುರಿತ ಪ್ರಶ್ನೆಗೆ ಟ್ರಂಪ್ ಉತ್ತರ ಕೊಟ್ಟಿದ್ದು, ಇರಾನ್ ಅಮೆರಿಕ ಜೊತೆ ಡೀಲ್ ಮಾಡುತ್ತೋ ಇಲ್ವೋ ಅನ್ನೋದು ಈಗ ಅಪ್ರಸ್ತುತ. ಇರಾನ್ನ ಪರಮಾಣು ಸ್ಥಾವರಗಳು ಸಂಪೂರ್ಣವಾಗಿ ನಾಶವಾಗಿದೆ ಅನ್ನೋ ಮಾಹಿತಿ ಸಿಕ್ಕ ಕೂಡಲೇ ಅಮೆರಿಕ ಯುದ್ಧ ನಿಲ್ಲಿಸುತ್ತೆ ಅಂತ ಹೇಳಿದ್ದಾರೆ. ಈ ನಡುವೆ ನ್ಯಾಟೋ ರಾಷ್ಟ್ರಗಳು ಟ್ರಂಪ್ ನಡೆಯನ್ನ ಖಂಡಿಸಿವೆ. ಫ್ರಾನ್ಸ್, ಇಟಲಿ, ಸ್ಪೇನ್ ಸೇರಿದಂತೆ ಯುರೋಪ್ನ ಕೆಲ ದೇಶಗಳು ಅಮೆರಿಕದ ವಿಮಾನಗಳ ಹಾರಾಟಕ್ಕೆ ತಮ್ಮ ವಾಯು ಮಾರ್ಗವನ್ನ ಬಂದ್ ಮಾಡಿವೆ. ಯುದ್ಧಕ್ಕಾಗಿ ನಮ್ಮ ವಾಯು ಮಾರ್ಗವನ್ನ ಬಳಸಬೇಡಿ ಅಂತ ಹೇಳುವ ಮೂಲಕ ಅಮೆರಿಕದ ಯುದ್ಧ ನೀತಿಯನ್ನ ಖಂಡಿಸಿವೆ. ಇದು ಟ್ರಂಪ್ಗೆ ನುಂಗಲಾರದ ತುತ್ತಾಗಿದೆ. ತಮ್ಮ ಯುದ್ಧ ವಿಮಾನಗಳನ್ನ ಇರಾನ್ಗೆ ಕಳಿಸಲು ಪರದಾಡುವಂತಾಗಿದೆ. ಇದೀಗ ಟ್ರಂಪ್ ಏಕಾಂಗಿಯಾದ್ರ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಯುದ್ಧ ನಿಲ್ಲಿಸದೇ ಇದ್ರೆ ಅಮೆರಿಕದ ಪ್ರಮುಖ ಕಂಪನಿಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಆಪಲ್, ಮೈಕ್ರೋಸಾಫ್ಟ್, ಗೂಗಲ್, ಮೆಟಾ, IBM, HP, ಇಂಟೆಲ್, ಟೆಸ್ಲಾ ಸೇರಿದಂತೆ 18 ಅಮೆರಿಕದ ಕಂಪನಿಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಕೂಡಲೇ ಅಮೆರಿಕ ಯುದ್ಧ ಕಣದಿಂದ ಹಿಂದೆ ಸರಿಬೇಕು, ಇಲ್ಲಾಂದ್ರೆ ನಾವು ಅಮೆರಿಕಾಗೆ ಸೇರಿದ ಸ್ಥಳಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ವಾರ್ ಎಫೆಕ್ಟ್ ಸುದ್ದಿಗಳನ್ನು ನೋಡೋಣ. ರಾಜ್ಯದ ಆಸ್ಪತ್ರೆಗಳ ಮೇಲೆ ಗಲ್ಫ್ ಯುದ್ಧದ ಎಫೆಕ್ಟ್ ತಟ್ಟಿದೆ. ಸಿರೆಂಜ್ ಉತ್ಪಾದನೆ ಮೇಲೆ ಯುದ್ಧದ ಪರಿಣಾಮ ಬೀರಿದೆ. ಫ್ಯಾಕ್ಟರಿಗಳಿಗೆ ಗಲ್ಫ್ನಿಂದ ಕಚ್ಚಾ ಸಾಮಗ್ರಿ ಬಾರದೆ ಭಾರಿ ಸಮಸ್ಯೆ ಆಗ್ತಾ ಇದೆ. ರಾಜ್ಯದ ಅತಿ ದೊಡ್ಡ ಸಿರೆಂಜ್ ಮತ್ತು ನೀಡಲ್ ಘಟಕ ರಕ್ಷಮ್ ಮೆಡಿಕಲ್ ಡಿವೈಸ್ ಕಂಪನಿಗೆ ಶಾಕ್ ಎದುರಾಗಿದೆ. 200 ಕಾರ್ಮಿಕರು ಕೆಲಸ ಮಾಡುವ ಘಟಕದಲ್ಲಿ ಪೆಟ್ರೋಲ್ ಉಪ ಉತ್ಪನ್ನಗಳು ಬರ್ತಾ ಇಲ್ಲ. ಇದರಿಂದಾಗಿ ಸಿಬ್ಬಂದಿಗೆ ಕೆಲಸವೇ ಇಲ್ಲದಂತಾಗಿದೆ. ದಿನಕ್ಕೆ 18 ಲಕ್ಷ ಸಿರೆಂಜ್ ತಯಾರಿಸ್ತಾ ಇದ್ದ ಕಂಪನಿಯಲ್ಲಿ ಈಗ ಕಚ್ಚಾ ವಸ್ತುಗಳಿಲ್ಲದೆ ಪರದಾಡ್ತಿದ್ದಾರೆ. ಯುದ್ಧ ಮುಂದುವರೆದ್ರೆ ನಾವು ಕಂಪನಿ ಮುಚ್ಚಬೇಕಾಗುತ್ತೆ ಅಂತ ಉದ್ಯಮಿಗಳು ಹೇಳ್ತಿದ್ದಾರೆ. ಈ ಮಧ್ಯಪ್ರಾಚ್ಯ ಯುದ್ಧದ ಏನಾಗಿದೆ ಅಂದರೆ ನೋಡ್ರಿ, ಫಸ್ಟ್ ಅಲ್ಲಿ ರಾ ಮಟೀರಿಯಲ್ ನಮಗೇನು ಬರ್ತದೆ, ಕ್ರೂಡ್ ಆಯಿಲಿಂದ ರಾ ಮಟೀರಿಯಲ್ ಕನ್ವರ್ಟ್ ಆಗುತ್ತೆ. ನಮ್ಮದು PP ಮತ್ತು TP ಮಟೀರಿಯಲ್ಲು ಅಥವಾ ನಮ್ಮದು ಫಿಲ್ಮ್ ಮಟೀರಿಯಲ್ ಇರ್ಬೋದು, ಲ್ಯಾಮಿನೇಟ್ಸ್. ಸೊ ಇದೆಲ್ಲ ಪಾಲಿಸ್ಟರ್ ಬೇಸ್ಡ್ ಇದಿರುತ್ತೆ. ಎಲ್ಲ ಪೆಟ್ರೋಲಿಯಂ ಉತ್ಪನ್ನಗಳದ್ದು ಬೈ ಪ್ರಾಡಕ್ಟ್ಸ್ ಇವೆಲ್ಲ. ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಭಾರಿ ಏರಿಕೆಯಾಗಿದೆ. LPG ಸಪ್ಲೈನಲ್ಲಿ ಭಾರಿ ವ್ಯತ್ಯಯವಾಗಿದೆ. ಈ ಮಧ್ಯೆ ಮತ್ತೆ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ ₹195 ಹೆಚ್ಚಳವಾಗಿದೆ. ದೆಹಲಿ ಮಾರುಕಟ್ಟೆಯಲ್ಲಿ ₹195 ಹೆಚ್ಚಳವಾಗಿದ್ದು ಸಿಲಿಂಡರ್ ಬೆಲೆ ₹2,078 ತಲುಪಿದೆ. ಇನ್ನು ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ ಸದ್ಯದಲ್ಲಿ ಯಾವುದೇ ಬೆಲೆ ಏರಿಕೆ ಕಂಡಿಲ್ಲ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಾಗಿದ್ದು ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಯುದ್ಧದಿಂದಾಗಿ ಹೋಟೆಲ್ ನಡೆಸಲು ಕಷ್ಟವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿದ್ರೆ ಹೋಟೆಲ್ ನಡೆಸುವುದೇ ದುಸ್ತರವಾಗುತ್ತೆ. ಈಗಾಗಲೇ ಸರಿಯಾಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ನಡುವೆ ದರ ಏರಿಕೆ ಮಾಡಿದ್ರೆ ಹೇಗೆ ಹೋಟೆಲ್ ನಡೆಸೋದು ಅಂತ ಹೋಟೆಲ್ ಮಾಲೀಕರು ಪ್ರಶ್ನೆ ಮಾಡ್ತಿದ್ದಾರೆ. ಶೆಲ್ ಪೆಟ್ರೋಲ್ ದರ ಗಗನಕ್ಕೇರಿದೆ. ಇವತ್ತು ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಂಡಿದೆ. ನಿನ್ನೆ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹112 ಇತ್ತು. ಇವತ್ತು ₹119ಕ್ಕೆ ಏರಿಕೆಯಾಗಿದೆ. ಇನ್ನು ಲೀಟರ್ ಡೀಸೆಲ್ ದರ ಕೂಡ ₹123ಗೆ ಏರಿಕೆಯಾಗಿದೆ. ಇನ್ನು ಬೆಲೆ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಗ್ರಾಹಕರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರೇಟ್ ಜಾಸ್ತಿ ಆಯಿತು, ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕಿಸ್ತೀವಿ ಅಂತ ಅನೇಕರು ಗಾಡಿಗಳನ್ನು ರಿಟರ್ನ್ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ. ಈ ಮಧ್ಯೆ ಪ್ರತಿ ಪ್ರಯಾಣಿಕರು ಸಿಬ್ಬಂದಿ ಬೆಲೆ ಏರಿಕೆ ಬಗ್ಗೆ ಪ್ರಯಾಣಿಕರಿಗೆ ಸಿಬ್ಬಂದಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದ ಜಾಗತಿಕವಾಗಿ ಹಲವು ವಲಯಗಳ ಮೇಲೆ ಪರಿಣಾಮ ಬೀರಿದೆ. ಭಾರತದ ಕಾಂಡೋಮ್ ಉತ್ಪಾದನಾ ಕ್ಷೇತ್ರಕ್ಕೂ ಅದರ ಬಿಸಿ ತಟ್ಟಿದ್ದು ಕಚ್ಚಾ ವಸ್ತುಗಳ ಪೂರೈಕೆಯ ಕೊರತೆಯಿಂದಾಗಿ ಕಾಂಡೋಮ್ಗಳ ಉತ್ಪಾದನೆ ಕುಂಠಿತವಾಗಿದೆ. ಭಾರತವು ಕಾಂಡೋಮ್ ತಯಾರಿಕೆಗೆ ಅಗತ್ಯವಾದ ಅಮೋನಿಯಾ ರಾಸಾಯನಿಕಕ್ಕೆ %86 ಬೇರೆ ದೇಶಗಳ ಮೇಲೆ ಅವಲಂಬಿತ ಆಗಿದೆ. ಸೌದಿ ಅರೇಬಿಯಾ, ಕತಾರ್ ಮತ್ತು ಇತರೆ ಗಲ್ಫ್ ರಾಷ್ಟ್ರಗಳಿಂದ ಅಮೋನಿಯಾ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಯುದ್ಧದಿಂದಾಗಿ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ. ಇನ್ನು ಕಾಂಡೋಮ್ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಇದೀಗ ಮಿನಿ ಸಮರದ ಸುದ್ದಿ. ಬಾಗಲಕೋಟೆ ಚುನಾವಣಾ ರಣಕಣ ರಂಗೇರಿದೆ. ಹೇಗಾದರೂ ಬಾಗಲಕೋಟೆಯಲ್ಲಿ ಕೇಸರಿ ಪತಾಕೆ ಹಾರಿಸಬೇಕು ಅಂತ ಬಿಜೆಪಿ ಕಲಿಗಳು ಶಪಥವನ್ನು ಮಾಡಿದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಚಾರವನ್ನ ಮಾಡಲಿದ್ದಾರೆ. ನಾಳೆ ಬಾಗಲಕೋಟೆ ನಗರದಾದ್ಯಂತ ಯತ್ನಾಳ್ ಚರಂತಿಮಠ ಪರ ಪ್ರಚಾರವನ್ನ ಮಾಡ್ತಾರೆ. ಯತ್ನಾಳ್ ನಡೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ವಾಗತಿಸಿದ್ದಾರೆ.
ಸಮರ್ಥ ಡಿಕೆಶಿ ಕ್ಯಾಂಡಿಡೇಟ್ ಎಂಬ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿರೋಧ ಪಕ್ಷದವರು ಈ ರೀತಿ ಹೇಳಲೇಬೇಕು, ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ವ್ಯಂಗ್ಯ ಆಡಿದ್ದಾರೆ. ಇದೇ ವೇಳೆ ಚುನಾವಣಾ ಪ್ರಚಾರದ ಬಗ್ಗೆ ಮಾತನಾಡಿದ ಅವರು, ಸಿಎಂ ಡಿಸಿಎಂ ಸೇರಿದಂತೆ ಗಣ್ಯರಿಂದ ಪ್ರಚಾರ ಮಾಡಲಾಗ್ತಾ ಇದೆ, ಸಾಕಷ್ಟು ಸ್ವಯಂ ಸೇವಕರು ಪ್ರಚಾರ ನಡೆಸಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಉಪಚುನಾವಣೆ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತನಾಡಿದ್ದು, ಕ್ಷೇತ್ರದ ವಾತಾವರಣ ನಿರೀಕ್ಷೆ ಮೀರಿ ಹೆಚ್ಚಾಗಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲುವಂತ ವಿಶ್ವಾಸ ಇದೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಕ್ಕೆ ಜನ ಬೇಸತ್ತಿದ್ದಾರೆ. ಎರಡೂ ಕ್ಷೇತ್ರದ ಮತದಾರರು ಬಿಜೆಪಿಗೆ ಮತ ನೀಡಿ ಗೆಲ್ಲಿಸುತ್ತಾರೆ ಅಂತ ಹೇಳಿದ್ದಾರೆ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜಾಲತಾಣದ ಜವಾಬ್ದಾರಿಯುತ ಬಳಕೆಗೆ ರೂಪಿಸಿದಂತಹ ನಿಯಮ ಕುರಿತು ಚರ್ಚೆಗಳು ಕೇಳಿಬಂದಿದೆ. ಈ ಹಿನ್ನೆಲೆ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಈಗಾಗಲೇ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿದೆ. ಹೀಗಾಗಿ ಜವಾಬ್ದಾರಿಯುತ ಜಾಲತಾಣ ಬಳಕೆಗೆ ನಿಯಮಗಳನ್ನು ಆರೋಗ್ಯ ಇಲಾಖೆ ರೂಪಿಸಿದೆ. ಈ ನಿಯಮಗಳ ಕುರಿತು ಇಂದು ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಿನ್ನೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕೆಂಡೋತ್ಸವ ನಡೆಯಿತು. ಇನ್ನು ಕೆಂಡೋತ್ಸವದಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕೆಂಡ ಸೇವೆ ಮಾಡಿದ್ರು. ಸಚಿವ ಮಲ್ಲಿಕಾರ್ಜುನ್ಗೆ ಪುತ್ರ ಸಮರ್ಥ್, ಪುತ್ರಿ ಶ್ರೇಷ್ಠ ಕೂಡ ಸಾಥ್ ಕೊಟ್ಟರು. ಪ್ರತಿ ವರ್ಷ ನಡೆಯುವಂತಹ ಜಾತ್ರೆ ವೇಳೆ ಸಚಿವ ಮಲ್ಲಿಕಾರ್ಜುನ್ ಕೆಂಡ ಹಾಯುವ ಸೇವೆಯನ್ನ ಸಮರ್ಪಿಸಿದ್ದಾರೆ. ಸತತ 10 ವರ್ಷಗಳಿಂದ ಮಲ್ಲಿಕಾರ್ಜುನ್ ಈ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ. ಇಂದಿನಿಂದ ದೇಶದಲ್ಲಿ ಡಿಜಿಟಲ್ ಜನಗಣತಿ ಆರಂಭ ಆಗಿದೆ. ರಾಜ್ಯದಲ್ಲಿ ಜನಗಣತಿ ಕೂಡ ಇಂದಿನಿಂದ ನಡೆಯಲಿದೆ. ಈ ಬಾರಿ ಸ್ವಯಂ ಜನಗಣತಿ ಮಾಡಲು ಅವಕಾಶ ನೀಡಲಾಗಿದೆ. ಸರ್ಕಾರಿ ವೆಬ್ಸೈಟ್ನಲ್ಲಿ ಜನಗಣತಿಯ ವಿವರಗಳನ್ನು ಭರ್ತಿ ಮಾಡಲು ಅವಕಾಶ ನೀಡಲಾಗಿದೆ. ಮೊಬೈಲ್ ಸಂಖ್ಯೆ ಮತ್ತು ಒಟಿಪಿ ಬಳಸಿ ಲಾಗಿನ್ ಆಗಿ ಎಸ್ಇ ರೆಫರೆನ್ಸ್ ಐಡಿ ಪಡೆದುಕೊಂಡು ಅಧಿಕಾರಿಗಳು ಮನೆಗೆ ಬಂದಾಗ ಮಾಹಿತಿ ನೀಡಲು ಕೋರಿದೆ. ಜನಗಣತಿ ಕಾರ್ಯದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲು ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಕರೆ ನೀಡಿದ್ದಾರೆ. ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯ 119ನೇ ಜನ್ಮ ದಿನೋತ್ಸವ ಇಂದು ನಡೀತಾ ಇದೆ. ಈ ಹಿನ್ನೆಲೆ ಮುಂಜಾನೆಯಿಂದಲೇ ಇಷ್ಟಲಿಂಗ ಪೂಜೆ ಮತ್ತು ವಿಶೇಷ ಧಾರ್ಮಿಕ ಕೈಂಕರ್ಯ ನಡೆಯಿತು. ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ ಪೂಜೆ ನೆರವೇರಿಸಿದ್ರು. ಇನ್ನು ಶಿವಕುಮಾರ ಶ್ರೀಗಳ ಗದ್ದುಗೆಗೆ ವಿಶೇಷ ಅಭಿಷೇಕ, ಪುಷ್ಪಾರ್ಚನೆ ನಡೆಯಿತು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಶ್ರೀಗಳ ಗದ್ದುಗೆ ದರ್ಶನ ಪಡೆಯುತ್ತಿದ್ದಾರೆ. ಇಂದು ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 119ನೇ ಜನ್ಮ ದಿನೋತ್ಸವದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಸ್ವಾಮೀಜಿಯೊಂದಿಗಿನ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ಗೌರವಪೂರ್ಣ ನಮನಗಳು. ಮನುಕುಲದ ಬಗೆಗಿನ ಕರುಣೆ, ನಮ್ರತೆ ಮತ್ತು ಅಚಲ ಸೇವೆಯ ಸಂಕೇತವಾಗಿ ಅವರು ಜನರ ಸ್ಮೃತಿಯಲ್ಲಿ ನೆಲೆಸಿದ್ದಾರೆ. ಇತರರ ಏಳಿಗೆಗಾಗಿ ಜೀವನವನ್ನ ಮುಡಿಪಾಗಿಟ್ಟು ನಿಜವಾದ ಶ್ರೇಷ್ಠತೆಯು ಸೇವೆಯಲ್ಲಿ ಅಡಗಿದೆ ಅನ್ನೋದನ್ನು ತೋರಿಸಿಕೊಟ್ರು. ಇಂದಿಗೂ ಅವರ ಜೀವನವು ಅಸಂಖ್ಯಾತ ಜನರಿಗೆ ನಿಸ್ವಾರ್ಥ ಮತ್ತು ಸೇವೆಯ ಹಾದಿಯಲ್ಲಿ ನಡೆಯಲು ಮಾರ್ಗದರ್ಶನ ನೀಡ್ತಾ ಇದೆ ಹಾಗೂ ಪ್ರೇರಣೆಯಾಗಿದೆ ಅಂತ ಬರ್ಕೊಂಡಿದ್ದಾರೆ.